ವೆಲ್ಕಮ್ ಬ್ಯಾಕ್. ಮಾರ್ಚ್ 28ಕ್ಕೆ ಚಿನ್ನಸ್ವಾಮಿಯಲ್ಲಿ IPL ಉದ್ಘಾಟನಾ ಪಂದ್ಯ ನಡೆಯಲಿದೆ. ಅದಕ್ಕಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಈ ಹಿಂದೆಗಿಂತಲೂ ಅತಿ ಹೆಚ್ಚಿನ ಭದ್ರತೆಯನ್ನ ಮಾಡಲಾಗ್ತಾ ಇದೆ. ಭದ್ರತೆಯ ಸಂಬಂಧ ಬೆಂಗಳೂರು ಪೊಲೀಸರು ಅಣಕು ಪ್ರದರ್ಶನವನ್ನ ಮಾಡಿದ್ದಾರೆ. ಈ ಬಾರಿ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತ ಭಾರಿ ಭದ್ರತೆ ಇರುತ್ತೆ. ಸ್ಟೇಡಿಯಂನಲ್ಲಿ ತಪಾಸಣೆ ಪರಿಶೀಲನೆಯ ಕುರಿತಾಗಿ ಅಣಕು ಪ್ರದರ್ಶನ. ಚಿನ್ನಸ್ವಾಮಿ ಸ್ಟೇಡಿಯಂಗೆ NSG ಕಮಾಂಡೋ ಕೂಡ ಬಂದಿದೆ. ಅಣಕು ಪ್ರದರ್ಶನದಲ್ಲಿ ಪೊಲೀಸರ ಜೊತೆಗೆ NSG ಪಡೆ ಕೂಡ ಭಾಗಿಯಾಗಿದೆ. ಪೊಲೀಸ್ ಅಧಿಕಾರಿಗಳಿಗೆ ಕೇಂದ್ರ DCP ಅಕ್ಷಯ್ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಹಲವು ಠಾಣೆಯ ಪೊಲೀಸ್ ಅಧಿಕಾರಿಗಳಿಗೆ ಖಡಕ್ ಸೂಚನೆ ಈಗಾಗಲೇ ರವಾನಿಸಲಾಗಿದೆ. ಇವತ್ತು ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆನ್ ಪರಿಸ್ಥಿತಿ ಹೇಗಿರುತ್ತೆ, 28ಕ್ಕೆ ನಾವು ಎಷ್ಟು ಮಟ್ಟಕ್ಕೆ ಡಿಪ್ಲಾಯ್ಮೆಂಟ್ ಮಾಡ್ತೀವಿ ಅದರದ್ದು ಒಂದು ಭಾಗ. ಬರೀ ಅಧಿಕಾರಿಗಳನ್ನು ಡಿಪ್ಲಾಯ್ ಮಾಡಿ ಅವ್ರವ್ರ ಜಾಗಗಳನ್ನು ತೋರಿಸಿ ಅವ್ರ ಕೆಲಸಗಳನ್ನು ಬ್ರೀಫ್ ಮಾಡ್ತಾ ಇದ್ದೀವಿ. ಇವತ್ತು ಮುಂಚಿತವಾಗಿ ಮಾಡುವಂಥ ಕಾರಣ ಏನಂತಂದರೆ, ಹಿಂದಿನ ಸೀಸನ್ಸ್ನಲ್ಲಿ ಎಂಟ್ರಿ ಸೆಟಪ್ ಸ್ವಲ್ಪ ಬೇರೆ ರೀತಿ ಇತ್ತು. ಇವಾಗ ಅದರಲ್ಲಿ ಮೂಲಭೂತ ಬದಲಾವಣೆಗಳಾಗಿದ್ದಾವೆ. ಆ ಬದಲಾವಣೆಗೆ ಅನುಗುಣವಾಗಿ ಅಧಿಕಾರಿಗಳು ಮೆಂಟಲಿ ಪ್ರಿಪೇರ್ ಆದರೆ ಅದಕ್ಕೆ ಅವತ್ತಿನ ದಿನ ಕೆಲಸ ನಿರ್ವಹಣೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥ ಉದ್ದೇಶದಿಂದ ಇವತ್ತೆಲ್ಲ PSIs, ಇನ್ಸ್ಪೆಕ್ಟರ್ಸ್, ACPs, DCPs ಎಲ್ಲ ಆಫೀಸರ್ಸ್ಗೆ ಡಿಪ್ಲಾಯ್ ಮಾಡ್ತಾ ಇದ್ದೀವಿ. ಅವ್ರವ್ರ ಜಾಗ ತೋರಿಸಿ ಅಲ್ಲಿ ಇರ್ತಕ್ಕಂಥ ಕೆಲಸ ಮತ್ತು ಹೊಸ ಸೆಟಪ್ನಲ್ಲಿ ಏನು ಕೆಲವು ಬದಲಾವಣೆಗಳಾಗಿದ್ದಾವೆ, QR ಕೋಡ್ ಇರ್ಬೋದು, ನಮ್ಮದು ಹೋಲ್ಡಿಂಗ್ ಏರಿಯಾಗಳು ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಅವ್ರು ಯಾವ ರೀತಿ ಆಪ್ರೇಟ್ ಮಾಡಬೇಕು ಅದನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಜೊತೆಗೆ PWD ಡಿಪಾರ್ಟ್ಮೆಂಟಿಂದ ಬಂದಿದ್ದಾರೆ, ನಮ್ಮ ಜೊತೆಗೆ ಮೆಡಿಕಲ್ ಸರ್ವಿಸಸ್ಸಿಂದ ಇದೆ, ನಮ್ಮ ಜೊತೆಗೆ ಫೈರ್ ಡಿಪಾರ್ಟ್ಮೆಂಟ್ನವರು ಸಹ ಬಂದಿದ್ದಾರೆ, ಹೆಲ್ತ್ ಡಿಪಾರ್ಟ್ಮೆಂಟ್, ಎವ್ರಿಬಡಿ ಈಸ್ ಹಿಯರ್. ಅವು ಏನಂದರೆ, ನಾವೇನೋ ಎಕ್ಸ್ಪರ್ಟ್ ಕಮಿಟಿನಲ್ಲಿ ಏನೇನೋ ಡಿಸ್ಕಷನ್ಸ್ ಮಾಡಿ ಏನೇನೋ ಸಲಹೆ ಸೂಚನೆಗಳು ಇನ್ಸ್ಟ್ರಕ್ಷನ್ಸ್ನ ನೀಡಿದ್ದೇವೆ. ಅದು ಪ್ಲ್ಯಾನ್ ಏನಿತ್ತು ಅದೆಲ್ಲ ಇವತ್ತು ಒಂದು ಫಿಸಿಕಲ್ ಸೆಟಪ್ ಎಲ್ಲ ರೆಡಿ ಆಗಿದೆ ಏನೋ ಒಂದು ಚೆಕ್ ಮಾಡುವಂಥದ್ದು ಇವತ್ತು ಪ್ರಯತ್ನ ಮಾಡ್ತೀವಿ. ಭದ್ರತೆ ದೃಷ್ಟಿಯಿಂದ ಈಗ ಮೋಸ್ಟ್ ಇಂಪಾರ್ಟೆಂಟು, ನೀವು ನೋಡಿದ್ದೀರಾ, ಹಿಂದೆ ಕಬ್ಬನ್ ರೋಡಿಂದ ಆಕ್ಸೆಸ್ಸು ಕಡಿಮೆ ಇತ್ತು, ಕ್ವೀನ್ಸ್ ರೋಡಲ್ಲಿ ಜಾಸ್ತಿ ಇತ್ತು. ಕ್ವೀನ್ಸ್ ರೋಡ್ ಫುಟ್ಪಾತ್ ಬಿಡ್ತು ಮತ್ತು ಗೇಟ್ಸ್ ಆದಮೇಲೆ ಸ್ಟ್ಯಾಂಡ್ಸ್ ತನಕ ಸ್ಪೇಸು ಭಾಳ ಕಡಿಮೆ ಇರೋದ್ರಿಂದ ಮ್ಯಾಕ್ಸಿಮಮ್ ಎಂಟ್ರಿ ಈ ಸತಿ ನಾವು ಕಬ್ಬನ್ ರೋಡ್, ಲಿಂಕ್ ರೋಡಿಂದ ತಗೊತಾ ಇದ್ದೀವಿ. ಪ್ಲಸ್ ಹೋಲ್ಡಿಂಗ್ ಏರಿಯಾ ಕಾನ್ಸೆಪ್ಟ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಗೇಟ್ಸ್ ವೈಡರ್ ಆಗಿದ್ದಾವೆ. ಸೊ ಫುಟ್ಪಾತ್ ಮೇಲೆ ನಿಲ್ಲುವಂಥ ಅಗತ್ಯ ಇಲ್ಲ, ಜನ ಇಮಿಡಿಯೇಟ್ಲಿ ಒಳಗಡೆ ಬರಬೇಕು. ಸೊ ಅದಕ್ಕೆ ಅನುಗುಣವಾಗಿ ಭದ್ರತೆ ಸ್ಕೀಮನ್ನು ಪ್ಲ್ಯಾನ್ ಮಾಡಿ ಈಗ ನಾವು ಎಲ್ಲ ಟಿಕೆಟ್ಸ್ ಜೊತೆಗೆ QR ಕೋಡ್ನ ಇವರು ಫ್ರಾಂಚೈಸಿ ಕಡೆಯಿಂದ, KSA ಕಡೆಯಿಂದ, BMRCL ಜೊತೆಗೆ ಒಂದು ಒಪ್ಪಂದದ ಮೇಲೆ ಪ್ರತಿ ಟಿಕೆಟ್, ಆನ್ಲೈನ್ ಟಿಕೆಟ್ನಲ್ಲಿ ಒಂದು QR ಕೋಡ್ ಆ್ಯಂಡ್ ಮೆಟ್ರೋ ಟಿಕೆಟ್ ಬರ್ತಾ ಇದೆ. ಸೊ ನಾವು ಸಾರ್ವಜನಿಕರಿಗೆ ವಿನಂತಿ ಮಾಡ್ತಾ ಇದ್ದೀವಿ, ಮ್ಯಾಕ್ಸಿಮಮ್ ನೀವು ಮೆಟ್ರೋ ಟಿಕೆಟ್ಸ್ನ ಬಳಸಿ. ಸೊ ದ್ಯಾಟ್ ಮೆಟ್ರೋ ಮೂಲಕ ತಾವುಗಳು ಇಲ್ಲಿ ಬಂದರೆ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಇರ್ಬೋದು, MG ರೋಡ್ ಸ್ಟೇಷನ್ ಇರ್ಬೋದು, ಭಾಳ ಬೇಗನೆ ಬರ್ಬೋದು. ಅದ್ರ ಜೊತೆಗೇ ಎಲ್ಲ 4-5 ಕಡೆ ತಮಗೆ ಮೊನ್ನೆ ತಿಳಿಸಿದ್ದಾರೆ, ಪಾರ್ಕಿಂಗ್ ಲೊಕೇಶನ್ಸ್ನ ಡೆಸಿಗ್ನೇಟ್ ಮಾಡಿದ್ದೀವಿ. ಟಿಕೆಟ್ ಪರ್ಚೇಸ್ ಮಾಡುವಾಗ ಪಾರ್ಕಿಂಗ್ ಸ್ಲಾಟ್ ಪರ್ಚೇಸ್ ಮಾಡುವಂಥ ಅವಕಾಶ ಇದೆ. ಟಿಕೆಟ್ ಪರ್ಚೇಸ್ ಮಾಡಿ ಪಾರ್ಕಿಂಗ್ ಸ್ಲಾಟ್ಗೆ ಹೋಗಿ ಅಲ್ಲಿ ಬಸ್ ಪಾರ್ಕ್, ನಿಮ್ಮ ವೆಹಿಕಲ್ಸ್ ಪಾರ್ಕ್ ಮಾಡಿ ಅಲ್ಲಿಂದ ನಿಮ್ಮದು ಶಟಲ್ ಬಸ್ಸಸ್ ಮೂಲಕ ಇಲ್ಲಿ ಕರ್ಕೊಂಡು ಬರುವಂಥದ್ದು ವ್ಯವಸ್ಥೆ ಕೂಡ ಮಾಡಲಾಗಿದೆ. ಸೊ ಅಸ್ ಟು ಅವಾಯ್ಡ್ ಮೂವ್ಮೆಂಟ್ ಆಫ್ ವೆಹಿಕಲ್ಸ್ ಇನ್ ಆ್ಯಂಡ್ ಅರೌಂಡ್ ದ ಸ್ಟೇಡಿಯಂ. ಇವತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.